ಚುನಾವಣೆ ಅಭಿವೃದ್ಧಿ ಮತ್ತು ನಿಮ್ಮ ಮುಂದೆ ಕಣ್ಣಿಡಿರ್ತಕ್ಕಂಥ ಜನರ ಒಂದು ಹೋರಾಟದ ಚುನಾವಣೆ. ದಯಮಾಡಿ ಯಾರು ಬಂದು ನಿಮ್ಮ ಹತ್ರ ನನಗೆ ಆ ತೊಂದರೆ ಆಗಿದೆ, ಈ ತೊಂದರೆ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತೀನಿ, ಕೇಳಬೇಡಿ. ಅವ್ರ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ರು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು, ಏನಾಯಿತು ಅನ್ನುವಂಥ ಪ್ರಶ್ನೆ ಕೇಳಬೇಕು. ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ, ಒಂದು ಹಾರ್ಟ್ ಆಪ್ರೇಷನ್ ಆಯ್ತದೆ, 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಆ ಕಡೆ ಯಾರು ಹಾರ್ಟ್ ಪೇಷಂಟ್ಸು, ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರ್ ಅಣ್ಣಂಗೆ ಇರ್ತಕ್ಕಂಥದ್ದು. ಇವನು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದರೂ ಈಚೆಗೆ ಬರೋಲ್ಲ. ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾ. ನನಗೆ ಏನಾರ ಒಂದು ವಸ್ತು ಇದಿದ್ದರೆ ಹೇಳ್ಕೊಡಿ ದಯವಿಟ್ಟು. ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ. ದಯಮಾಡಿ ನನ್ನ ಮಾತುಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಹಗಲಿರುಳು ಜನಪರವಾಗಿ ಯಾವುದೇ ವರ್ಗದ ಜನರ ವಿರೋಧ ಇಲ್ದೇ ಎಲ್ಲರ ಪರವಾಗಿ ಎಲ್ಲ ವರ್ಗಕ್ಕೆ ಸೌಲಭ್ಯಗಳು ತಲುಪಿಸಬೇಕು ಅಂತೇಳಿ ಇಡೀ ಪಕ್ಷದ ಮುಖಂಡಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲ ಸೌಲಭ್ಯಗಳನ್ನ ನಮಗೆ, ನಮ್ಮ ತಾಯಂದರಿಗೆ, ನಮ್ಮ ಅಣ್ಣಂದರಿಗೆ, ನಮ್ಮ ರೈತರಿಗೆ ಯಾವುದೇ ಥರದ ಮಧ್ಯವರ್ತಿಗಳು ಇಲ್ಲದೇ ರೀತಿ ನಿಮಗೆ ಅನುದಾನವನ್ನು ನಿಮ್ಮ ಅಕೌಂಟ್ಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದನ್ನು ನಿಮ್ಮ ಅಕೌಂಟ್ಗಳಿಗೆ ಬರ್ತಾ ಇದೆ. 1-2 ಬರದೇ ಇದ್ದರೆ ಅದನ್ನು ಸಹ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಗಂಭೀರವಾದಂಥ ಪ್ರಯತ್ನ ಮಾಡ್ತಾ ಇದೆ. ಅದನ್ನು ಸಹ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. 100ಕ್ಕೆ 99% ನಮ್ಮ ತಾಯಂದ್ರ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ, ಅಕ್ಕಿ ದುಡ್ಡು ಹೋಗ್ತಾ ಇದೆ, ಕರೆಂಟ್ ಉಚಿತವಾಗಿ ಕೊಟ್ಟಿದ್ದೀವಿ. ಭಾಗ್ಯಜ್ಯೋತಿ ಮಾಡ್ಕೋಬೇಡ, ನಾವು ನಮ್ಮ ಕೆಲಸ ಮಾಡ್ತಾಯಿದ್ದೀವಿ, ಮಾಡು, ಸ್ವಲ್ಪ ತಾಳ್ಮೆಗೆ ಹೋಗು, ಯಾರಿಗೂ ಬೈಬೇಡ ಅಂತೀನಿ ಅಷ್ಟು ಬಿಟ್ರೆ ಬೇರೆ ಏನು ಹೇಳೋಕ್ಕಿಲ್ಲ. ಇಷ್ಟು ಮಾತ್ರ ಹೇಳ್ತೀನಿ. ಕೆಲಸ ಮಾಡೋನ್ಗೆ ಕೋಪ ಜಾಸ್ತಿ ಇರ್ತದೆ. ಏನು ಮಾಡಿರಿ, ಗೇಯವನಿಗೆ ಕೋಪ. ಈಗ ಗೇಯ್ಕೆ ಬರ್ತೀರಿ ನೀವು ನಿಮ್ಮ ಮನೆಯಲ್ಲಿ. ಈಗ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಈಗ ಬೆಳಗ್ಗೆ ಗದ್ದೆಗೆ ಹೋಯ್ತೀರಿ, ಹೊಲಕ್ಕೆ ಹೋಯ್ತೀರಿ, ಬೆಳಗ್ಗೆಯಿಂದ ಸಂಜೆ ಮಧ್ಯಾಹ್ನ ಗಂಟೆ ಇದರಲ್ಲಿ ಹೊಲದಲ್ಲೋ ಗದ್ದೆಲ್ಲ ಕೆಲಸ ಮಾಡ್ಕೊಬಂದ್ಬಿಟ್ಟು ಮನೆಗೆ ಹೋದಾಗ ನಾನು ಹೇಳ್ತೀನಿ, ಎಲ್ಲಿ ಹೋಗಿದೆ ಇಸ್ಕೊಂಡ, ಯಾರು ಕೇಳಿದವ್ರು ನೀನೆಲ್ಲಿ ಹೋಗಿದೆ ಅಂತಂದರೆ 4 ತಟ್ಟು ಮಾನ್ಸದ ಏನಾರು ಅಂದದ. ಹಂಗೆ ಅವನು ಬೆಳಗ್ಗೆ ಜೀತಾಗಿ ಎದ್ದೀವಿ ಕಣೆ, ಏನಾರ ಹಿಂಗೆ ಅಂತಾರೆ ಕಣೆ ಅಂತ ಕೋಪ ಬಿಟ್ರೆ ಬೇರೆ ಏನಿಲ್ಲ. ಕವೆ ಮಾಡ್ಕತ್ತೆ ನಮ್ಮ ಅಣ್ಣ. ಅದ್ರ ಬಗ್ಗೆ ಯಾವುದೇ ಥರದ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧನೆ ಮಾಡಬೇಕು ಅನ್ನುವಂಥದ್ದಲ್ಲ. ಸುಮ್ಮನೆ ನಾವು ಎಷ್ಟೇ ಜಗಳ ಆದರೂ ಸಂಧೆ ಹೊತ್ತಿಗೆ ಹೆಂಗೆ ಗಂಡ ಹೆಂಡ್ತಿರು ಒಂದಾಯ್ತೀವೋ ಹಂಗೆ ಹೋಗ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವನು. ದಯಮಾಡಿ ಈ ಚುನಾವಣೆಯಲ್ಲಿ ಕನಿಷ್ಠ ಮಳವಳ್ಳಿ ಕ್ಷೇತ್ರದಲ್ಲಿ 50,000 ಲೀಡನ್ನು ಈ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಸ್ಟಾರ್ ಚಂದ್ರು ಊರ್ಫ್ ವೆಂಕಟರಮಣಗೌಡರು ಕೊಡೋದ್ರ ಮುಖಾಂತರ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಹಿಂದೆ ಇದ್ದಂಥ ಜನಪ್ರತಿನಿಧಿ ಗೆಲ್ಲಲಿಕ್ಕೆ ಒಂದು ಕಾರಣೀಭೂತ ಅಂತ ಮಳವಳ್ಳಿ ವಿಧಾನಸಭಾ ಕ್ಷೇತ್ರ ಈ ಸಲ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಎಲ್ಲ ಪೂರ್ಣ ಜವಾಬ್ದಾರಿಯನ್ನು ನಮ್ಮ ತಾಯಂದರು, ನಮ್ಮ ಅಣ್ಣ ತಮ್ಮಂದಿರು ನಾವು ಒತ್ಕೋಬೇಕು ಅಂತೇಳಿ ಕಳೆಯಿಂದ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕಂತ ನಮಸ್ಕಾರಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.